ನಿಮ್ಮ ಮೈಂಡ್ ಮತ್ತು ಚಮತ್ಕಾರದ ಮಧ್ಯೆ ಏನು ಸಂಬಂಧ ಇದೆ? ನಿಮಗೆ ಹಣ ಬೇಕಾ? ಅಸಾಧ್ಯವಾದ ಕೆಲಸ ಸಾಧ್ಯ ಆಗಬೇಕಾ? ವಾಸಿ ಆಗದಿರೋ ಕಾಯಿಲೆ ಗುಣ ಆಗಬೇಕಾ? ಮಕ್ಕಳ ಒಳ್ಳೆಯ ಭವಿಷ್ಯಕ್ಕಾಗಿ ಪ್ರೇ ಮಾಡಬೇಕಾ? ಹಾಗಾದರೆ ನೀವು ಈ ಮಿರಾಕಲ್ ಸಬ್ಸ್ಟೆನ್ಸ್ನ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಯೂನಿವರ್ಸ್ನ ನಿರ್ಮಾತ ಪದಾರ್ಥ ಇದೆ, ಸಬ್ಸ್ಟೆನ್ಸ್. ಇದನ್ನು ಯೂನಿವರ್ಸಲ್ ರಾ ಮಟೀರಿಯಲ್ ಅಂತಾರೆ. ಅದೇ ಎಲ್ಲ ವಸ್ತುವನ್ನು ಸೃಷ್ಟಿ ಮಾಡೋದು. ನೀವು ಭೂಮಿಲಿ ಒಂದು ಸಣ್ಣ ಬೀಜ ಹಾಕಿದರೆ ಅಷ್ಟು ದೊಡ್ಡ ಮರ ಆಗುತ್ತಲ್ಲ, ಹೇಗೆ? ಈ ಯೂನಿವರ್ಸ್ ಸಬ್ಸ್ಟೆನ್ಸ್ನ ಕ್ವಾಲಿಟಿ ಇದು ಫಾರ್ಮ್ಲೆಸ್, ಆಕಾರ ಇಲ್ಲದ್ದು. ಗಾಳಿಗೆ ಹೇಗೆ ಆಕಾರ ಇರಲ್ವೋ ಆ ರೀತಿ ಇಟ್ ಸ್ಪ್ರೆಡ್ಸ್ ಎವ್ರಿವೇರ್, ಎಲ್ಲ ಕಡೆ ಹರಡಿದೆ. ನಿಮ್ಮ ಮಧ್ಯೆ ಇದೆ. ನೀವು ಸಹ ಇದರಿಂದ ನಿರ್ಮಾಣವಾಗಿದ್ದೀವಿ. ಇದು ಬ್ರಹ್ಮಾಂಡದ ಎಲ್ಲ ಖಾಲಿ ಜಾಗನ ತುಂಬುತ್ತದೆ. ನಿಮಗೆ ಯೋಚನೆ ಬರ್ತಾಯಿದ್ರೆ ಅದು ಸಹ ಬ್ರಹ್ಮಾಂಡದ ನಿರಾಕಾರ ಪದಾರ್ಥ. ಮನಸ್ಸಲ್ಲಿ ಒಂದು ಹಾಡು ಗುಣಗ್ತಾ ಇರ್ತೀರ, ಸ್ವಲ್ಪ ಹೊತ್ತು ಬಿಟ್ಟು ಟಿ ವಿ ಹಾಕಿದಾಗ ಅದೇ ಹಾಡು ಬರುತ್ತೆ. ಅಥವಾ ನಿಮ್ಮ ಗಂಡ, ಹೆಂಡತಿ, ಮಕ್ಕಳು ಯಾರೇ ಆಗಿರ್ಬೋದು, ಅದೇ ಹಾಡು ಗುಣಗ್ತಾ ಇರ್ತಾರೆ, ಪವಾಡ. ಹೀಗೆ ಆವಾಗವಾಗ ಪವಾಡ ಆಗ್ತಾ ಇರುತ್ತೆ. ಆವಾಗ ಆಗ್ತಾಯಿದೆ ಅಂದರೆ ಇದನ್ನು ಸರಿಯಾಗಿ ತಿಳ್ಕೊಂಡ್ಮೇಲೆ ಇನ್ನು ಜಾಸ್ತಿ ಪವಾಡ ಸೃಷ್ಟಿಸ್ಕೊಳ್ಬೋದು. ಇದು ಡೈನಾಮಿಕ್, ಇಟ್ ಆಲ್ವೇಸ್ ಮೂವಿಂಗ್. ಇದಕ್ಕೆ ಇಂಟೆಲಿಜೆನ್ಸ್ ಇದೆ. ಹೇಗೆಂದರೆ ನೀವೊಂದು ಮಾವಿನ ಗಿಡ ನಿಮ್ಮ ಊರಲ್ಲಾದರೆ ನೆಡ್ರಿ, ಸಂಬಂಧಿಕರ ಮನೆಗೆ ಹೋಗಿ ಆದರೂ ನೆಡ್ರಿ. ಪ್ರಜಾತಿ ಒಂದೇ ಆಗಿದ್ದರೆ ಎರಡೂ ಒಂದೇ ಟೈಮಲ್ಲಿ ಫಲ ಕೊಡ್ತವೆ. ದೇ ಆರ್ ಲಿವಿಂಗ್ ವಿತ್ ದ ಥಾಟ್ಸ್. ಆ ಥಾಟ್ ಏನಿರುತ್ತೆ ಅದೇ ಕ್ರಿಯೇಟ್ ಆಗುತ್ತೆ. ಈ ಎನರ್ಜಿ ನಿಮ್ಮ ಥಾಟ್ ತಗೋತದೆ ಮತ್ತು ಅದನ್ನು ತನ್ನ ಥಾಟಾಗಿ ಮಾಡಿಕೊಂಡು ಅದಕ್ಕೆ ಬೇಕಾದ ರಾ ಮಟೀರಿಯಲ್ನ ಕ್ರಿಯೇಟ್ ಮಾಡ್ತದೆ ಮತ್ತು ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ನಿಮ್ಮ ಗುರಿ, ನಿಮ್ಮ ವಿಚಾರ ಏನು ಹಾಕ್ತಿರೋ ಅದಕ್ಕೆ ಸಂಬಂಧಪಟ್ಟಂಥ ಅವಕಾಶ ಸೃಷ್ಟಿ ಮಾಡುತ್ತೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ. ಉದಾಹರಣೆ ಹೇಳಬೇಕಂದ್ರೆ, ನೀವು ಒಂದು ಬ್ಯಾಂಕ್ನ ಲೂಟಿ ಮಾಡಬೇಕಂದ್ರೂ ಯೋಚನೆ ಮಾಡ್ಬೋದು, ಅಥವಾ ಬ್ಯಾಂಕ್ ಕಟ್ಟಬೇಕಂದ್ರೂ ಯೋಚನೆ ಮಾಡ್ಬೋದು. ಯೂನಿವರ್ಸ್ ನ್ಯೂಟ್ರಲ್, ಅದು ನಮ್ಮ ಥಾಟ್ಸ್ ಮಾತ್ರ ತಗೊಳುತ್ತೆ. ಇದು ಕ್ರಿಯೇಟ್ ಮಾಡ್ತದೆ, ಜನ್ರೇಟ್ ಮಾಡ್ತದೆ, ನಾಶನೂ ಮಾಡ್ತದೆ. ಹಾಗಾಗಿ ಇದನ್ನು ಗಾಡ್, ದೇವರು, ಈಶ್ವರೀಯ ಶಕ್ತಿ ಅಂತಾರೆ. ಕ್ವಾಂಟಮ್ ಫಿಸಿಕ್ಸ್ ಒಂದು ಅಟಮ್ ಇನ್ನೊಂದು ಅಟಮ್ನ ಪ್ರಭಾವಿತಗೊಳಿಸುತ್ತೆ. ಮೊನೆಸ್ಟಿಕ್ ಥಿಯರಿ, ನಿರಾಕಾರ ತತ್ವ, ಆಲ್ ಈಸ್ ಒನ್, ಒನ್ ಈಸ್ ಆಲ್. ಪ್ರಾಣಿಗಿಂತ ಮನುಷ್ಯನೇ ಲಕ್ಕಿ, ಯಾಕೆಂದರೆ ಅವನು ವಿಚಾರದ ಮೂಲಕ ಈ ನಿರಾಕಾರ ತತ್ವನ ಪ್ರಭಾವಿತಗೊಳಿಸಬಹುದು. ನಮ್ಮ ಥಾಟ್ಸ್ ಇತರ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ನಾವು ಲೈಕ್ ಮೈಂಡೆಡ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತೀವಿ. ಇದನ್ನೇ ಟೆಲಿಪತಿ ಸಹ ಅಂತಾರೆ. ಇನ್ನು ನಾವು ಅದಕ್ಕೆ ಬೇಕಾದಂಥ ಅವಕಾಶ, ಸಮಯ, ಸಿಚುವೇಶನ್ನ ಏನು ಅಟ್ರ್ಯಾಕ್ಟ್ ಮಾಡ್ತೀವೋ, ವಸ್ತುಗಳನ್ನು ಏನು ಅಟ್ರ್ಯಾಕ್ಟ್ ಮಾಡ್ತೀವೋ ಅದನ್ನು ಟೆಲಿಕೈನೆಸಿಸ್ ಅಂತಾರೆ. ನಾವು ಥಿಂಕ್ ಮಾಡಿದ್ದು ಯೂನಿವರ್ಸಲ್ಲಿ ಕ್ರಿಯೇಟ್ ಆಗ್ತದೆ. ಯಾಕಂದರೆ ಯೂನಿವರ್ಸಲ್ಲಿ ರಾ ಮಟೀರಿಯಲ್ ಇದೆ. ನೀವು ಇವತ್ತು ನನ್ನ ಗಾಡಿ ಕೆಡ್ತದೆ ಅಥವಾ ಇಂಥ ಅಂಗಡಿ ಹೋಗ್ತೀನಿ, ಆ ಅಂಗಡಿ ಕ್ಲೋಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಒಂದೊಂದ್ಸಲ ಹಾಗೇ ಆಗುತ್ತೆ. ಎಷ್ಟೋ ಸಲ ಕನಸಲ್ಲಿ ಕಂಡಿರೋದು ರಿಯಾಲಿಟಿಲೂ ಆಗುತ್ತೆ. ಮನುಷ್ಯನ ವಿಚಾರದಿಂದ ಯೂನಿವರ್ಸ್ನ ಈ ಪದಾರ್ಥ ಏನಿದೆ ಅದು ಪೂರ್ತಿ ಪ್ರಭಾವಿತ ಆಗಲಿಕ್ಕೆ ತಯಾರಿದೆ. ಈ ಕ್ಷಣ ಸಹ ಶ್ರದ್ಧೆಯಿಂದ ಮಾಡಿದ ವಿಚಾರನ ಯೂನಿವರ್ಸ್ ಪೂರ್ತಿ ಮಾಡಲಿಕ್ಕೆ, ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ತಯಾರಿರುತ್ತೆ. ಇದು ಹೇಗಾಗುತ್ತೆ ಅಂದರೆ, ನಾವು ಸಹ ಪದಾರ್ಥ. ಹಾಗಾದರೆ ವಿಚಾರನ ಚೇಂಜ್ ಮಾಡಿ ನಮ್ಮ ಜೀವನನ ಚೇಂಜ್ ಮಾಡಬಹುದು ಅಂತಾದರೆ, ಈ ನಮ್ಮೊಳಗೆ ಇರುವ ರಾಕ್ಷಸ ಯಾರು? ನಮ್ಮನ್ನು ಏನು ಮಾಡಲಿಕ್ಕೆ ಬಿಡದೇ ಇರೋ ಆ ರಾಕ್ಷಸ ಯಾರು? ನೀವು ರೆಡಿ ಇದ್ದೀರಾ? ಏನಾದರೂ ಮಾಡಬೇಕಂತಿದ್ದೀರಾ? ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ? ಇಮೋಷ್ನಲ್ ಪಾಯ್ಸನ್. ಆ ರಾಕ್ಷಸನ ಹೆಸರೇ ಇಮೋಷ್ನಲ್ ಪಾಯ್ಸನ್. ಎಮೋಷ್ನಲ್ ಪೇನ್, ದ ವಾಯ್ಸ್ ಆಫ್ ನಾಲೆಜ್. ಎಮೋಷ್ನಲ್ ಪೇನ್. 2.5 ವರ್ಷ ತನಕ ನಿಮ್ಮಲ್ಲಿ ಒಂದೇ ನೇಚರ್ ಇರುತ್ತೆ, ಲವ್ ಆ್ಯಂಡ್ ಪ್ಲೇ. ನಿಮಗೆ ಪ್ರೀತಿ ಸಿಕ್ಕಿಲ್ಲ ಅಂದರೆ ನೀವು ಆವಾಗ ಚಿಕ್ಕ ವಯಸ್ಸಲ್ಲಿ ಯಾರ ಹತ್ರ ಹೋಗ್ತಾ ಇರಲಿಲ್ಲ. ತದನಂತರ ನಿಮ್ಮ ಕಿವಿಲಿ ಜನರೈಸ್ಡ್ ಡಿಸ್ಟ್ರಾಯ್ಡ್ ಅಫರ್ಮೇಷನ್ನ ಹಾಕಲಾಯಿತು, ನಿಮ್ಮ ಕಿವಿಲಿ ತುಂಬಲಾಯಿತು. ನೀವು ನೀರು ಬೀಳಿಸಿದ್ರೆ ನೀನು ಒಳ್ಳೆ ಹುಡುಗ ಅಲ್ಲ, 2+2 5 ಮಾಡಿದರೆ ಇಡಿಯಟ್, ಮೂರ್ಖ. ನಿಮ್ಮ ಜೊತೆ ಈ ರೀತಿ ಆಯ್ತಾ ಅಬ್ಯೂಸ್, ವಿಕ್ಟಿಮ್, ಬೇಜವಾಬ್ದಾರಿ, ಅಹಂಕಾರಿ. ಈ ರೀತಿಯ ಸ್ಟೋರಿಗಳನ್ನು ನಿಮ್ಮ ಕಿವಿಲೇ ತುಂಬಲಾಗಿದೆ. ಇದ್ಯಾವುದೂ ಸತ್ಯ ಅಲ್ಲ. 2+2 5 ಮಾಡಿಲ್ಲ ಅಂದ ಮಾತ್ರಕ್ಕೆ ನೀವು ಮೂರ್ಖ ಅಲ್ಲ. ಅದು ಆ ಕ್ಷಣದ ಬಿಹೇವಿಯರ್. ಆ ಕ್ಷಣ ತಪ್ಪು ಮಾಡಿದರೆ, ಜಗತ್ತಿನ ಯಾವ ಮನುಷ್ಯನೇ ಆಗಿರಲಿ ತಪ್ಪು ಮಾಡ್ತಾನೆ, ತಪ್ಪಾಗುತ್ತೆ. ಆದರೆ ನಮಗೆ ಐಡೆಂಟಿಟಿ ಕೊಟ್ಟರು, ಆ ಗುರುತಿನ ಭಾರ ಹೊತ್ಕೊಂಡು ನಾವು ಇನ್ನೂ ಬದುಕ್ತಾ ಇದ್ದೀವಿ. ಅದು ಜಾತಿ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಇಮೋಷ್ನಲ್ ಬರ್ಡನ್. ಈ ರೀತಿ ಬದುಕ್ತಾ ಇದ್ದಾಗ ನಿಮ್ಗೆ ಎಷ್ಟೋ ಸಲ ಕೋಪ ಬರ್ತದೆ, ಗಿಲ್ಟ್ ಭಾವನೆ ಬರುತ್ತೆ, ಸಿಡಿಮಿಡಿ ಅನಿಸುತ್ತೆ, ಬಲಿಪಶುವಿನ ಭಾವನೆ ಬರುತ್ತೆ.
ಒಂದೊಂದು ಸಲ ಕೂಗಬೇಕು ಅನಿಸುತ್ತೆ, ಅಳಬೇಕು ಅನಿಸುತ್ತೆ. ಇಮೋಷ್ನಲ್ ಬರ್ಡನ್ ಫೀಲಿಂಗ್ನಲ್ಲಿ ಬಿದ್ದಾಗ ರೆಸ್ಪಾನ್ಸ್ ಕ್ರಿಯೇಟ್ ಮಾಡ್ತದೆ. ಇದನ್ನೇ ಇಮೋಷ್ನಲ್ ಪಾಯ್ಸನ್ ಅಂತಾರೆ. ಈ ಪಾಯ್ಸನ್ನ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಮೇಲೆ ಹಾಕ್ತಾರೆ, ನಾವು ಅವ್ರ ಮೇಲೆ. ನೀವೇನು ರಿಯಲ್ ಇದ್ರಿ, ವಾಸ್ತವವಾಗಿದ್ರಿ, ಅದು ಹಿಂದೆ ಬಿದ್ದಿದೆ. ಈ ಡೆವಿಲ್ ರಾಕ್ಷಸ ನಮ್ಮ ನಿಜವಾದ ಪವರ್ ಒಡೆದು ಹಾಕಿದವ. ಈಗ ನಿಮ್ಮ ಹತ್ರ ಅನ್ಲಿಮಿಟೆಡ್ ಪಾಯ್ಸನ್ ಇದೆ. ಸುತ್ತಮುತ್ತ ಇರೋರು ನ್ಯೂಸು, ಗಾಸಿಪ್ಸು, ಹೊಸ ಪಾಯ್ಸನ್ನ ನಿಮ್ಮ ಕಿವಿಲಿ ಹಾಕ್ತಾ ಇದ್ದಾರೆ. ನೀವು ಆ ವಿಷಯನ ಹೊರಗಡೆ ಹಾಕಿದಾಗ ಮತ್ತು ಸರಿಯಾದ ಥಾಟ್ಸ್ನ ನಿಮ್ಮ ತಲೆಯಲ್ಲಿ ಹಾಕ್ಕೊಂಡಾಗ ಮಿರಾಕಲ್ ಸೃಷ್ಟಿಯಾಗುತ್ತೆ. ನಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಲಾಗಿದೆ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಬಾಯಿ ಬಡ್ಕೊಂಡ್ರೆ ಶ್ರೀಮಂತ ಏನೂ ಆಗಲ್ಲ. ಸುಮಾರು ಜನ ಅಂತಾರೆ ಅದು ಸುಳ್ಳು ಅಂತ. ಸುಳ್ಳು ಅಲ್ಲ. 1,00,000 ಜನರಲ್ಲಿ ಒಬ್ರಿಗಾಗುತ್ತೆ. ಆ ಒಬ್ಬರು ಇನ್ನೇನೋ ಮಾಡಿರ್ತಾರೆ ಮೈಂಡಲ್ಲಿ, ಹಾಗಾಗಿ ಅವರಿಗೆ ಮ್ಯಾನಿಫೆಸ್ಟ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ನ ಆಗಲ್ಲ ಅಂತ ಹೇಳ್ತಾ ಇದ್ದವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಈ ಇಮೋಷ್ನಲ್ ಪಾಯ್ಸನ್ನ ರಿಲೀಸ್ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಒಳಗೊಂದು ಹೊರಗೊಂದು ತೋರಿಸ್ತಾ ಇರ್ತೀವಿ. ಯೂನಿವರ್ಸಿಗೆ ಕನ್ಫ್ಯೂಸ್ ಆಗುತ್ತೆ ಏನು ಮ್ಯಾನಿಫೆಸ್ಟ್ ಮಾಡೋದು ಅಂತ. ನಮಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಇಮೋಷ್ನಲ್ ಬರ್ಡನ್ ಕೊಟ್ಟು ಹೋಗಿದ್ದಾರೆ. ಕೊಟ್ಟಿರೋರು ಯಾರು? ಈ ಸಮಾಜ. ಸ್ವತಃ ಅವರೇ ಇಂಪರ್ಫೆಕ್ಟ್ ಆಗಿದ್ದಂಥವ್ರು. ಅವರೇ ನಮ್ಮನ್ನು ಇಂಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಮುಖ ಮುಚ್ಚಿರುತ್ತದೆ, ಇನ್ನೊಂದು ಮುಖ ತೆರೆದಿರುತ್ತೆ. ಯೂನಿವರ್ಸ್ ಯಾವ ಪದಾರ್ಥ ತಗೊಳುತ್ತೆ, ಏನು ಮ್ಯಾನಿಫೆಸ್ಟ್ ಮಾಡುತ್ತೆ? ನಾವು ಯಾವ ಸಿಗ್ನಲ್ ಕಳಿಸ್ಬೇಕೋ ಅದನ್ನು ಸರಿಯಾಗಿ ಕಳಿಸ್ತಾ ಇಲ್ಲ. ನಾವು ಅಹಂಕಾರದ ಇಮೇಜ್ ಕಳಿಸ್ತಾ ಇದ್ದೀವೋ, ನಮ್ಮೊಳಗಡೆ ಮುಚ್ಚಿರುವ ಇಮೇಜ್ ಕಳಿಸ್ತಾ ಇದ್ದೀವೋ, ಸೋತಿರುವ ಇಮೇಜ್ ಕಳಿಸ್ತಾ ಇದ್ದೀವೋ, ಯೂನಿವರ್ಸಿಗೆ ಅರ್ಥ ಆಗ್ತಾ ಇಲ್ಲ. ನಾವು ದ್ವಂದ್ವನ ಕಳಿಸ್ತಾ ಇದ್ದೀವಿ, ಹಾಗಾಗಿ ದ್ವಂದ್ವನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ದ ಅನ್ಲಿಮಿಟೆಡ್ ಬ್ಲೂ ಪ್ರಿಂಟ್ ಆಫ್ ಇನ್ವೋಕಿಂಗ್ ಮಿರಾಕಲ್ಸ್ ಇನ್ ಯುವರ್ ಲೈಫ್. ಈ ಇಮೋಷ್ನಲ್ ಪಾಯ್ಸನ್ನ ಹೊರ ಹಾಕಲಿಕ್ಕೆ ಒಂದು ಡಿಕ್ಲರೇಷನ್, ಘೋಷಣೆ ಮಾಡಬೇಕಾಗತ್ತೆ. ಡಿವೈನ್ ಡಿಕ್ಲರೇಷನ್. ನಾನು ಎಲ್ಲ ಇಮೋಷ್ನಲ್ ಪಾಯ್ಸನ್ನ ಬಿಡಲಿಕ್ಕೆ ತಯಾರಿದ್ದೀನಿ. ಗಾಡ್ ಆಫ್ ಮಿರಾಕಲ್. ನಿರಾಕಾರ ತತ್ವ ಅಂದರೆ ನಿಮ್ಮಲ್ಲಿ ನಿಮ್ಮ ಇಷ್ಟವಾದ ದೇವರ ಹೆಸರನ್ನು ಸಹ ಹಾಕೋಬೋದು. ನಾನು ಈ ಭಾವನಾತ್ಮಕ ವಿಷನ ಹೊರಗಡೆ ಹಾಕಲಿಕ್ಕೆ ತಯಾರಿದ್ದೀನಿ. ಈ ವಿಷನ ಹೊರಗಡೆ ಹಾಕಲಿಕ್ಕೆ ಸಹಾಯ ಮಾಡುವಂಥವ್ರನ್ನು ನನ್ನ ಹತ್ರ ಕಳಿಸು. ನಾನು ಅವರಿಗೆ ನನ್ನ ಭಾವನಾತ್ಮಕ ವಿಷನ ಹೊರಗಡೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಾನು ನನ್ನ ಡಿವೈನ್ ಟೆಲಿಪತಿಗೆ ಪ್ರಾರ್ಥನೆ ಮಾಡ್ತೀನಿ. ನನ್ನ ಈ ಘೋಷಣೆ ಪೂರೈಸಲಿಕ್ಕೆ ತಯಾರಿ ಆಗಿರುವಂಥವರನ್ನು ಈ ವಿಚಾರ ಮುಟ್ಟಿಸು. ನಾನು ನನ್ನ ಇಮೋಷ್ನಲ್ ಪಾಯ್ಸನ್ನ ಹೊರ ಹಾಕಲಿಕ್ಕೆ ತಯಾರಾಗಿದ್ದೀನಿ. ಆ ಥರದ ಜನಗಳಿಗೆ ನಿಮ್ಮ ವಿಚಾರ ತಲುಪುವ ಕಲ್ಪನೆ ಮಾಡ್ಕೊಳ್ಳಿ. ಟೆಲಿಪತಿ ಅಂದರೆ ದೂರ ಸಂಚಾರ ಶಕ್ತಿ. ನಿಮ್ಮ ಇಂಟೆನ್ಷನ್ನ ಕಳಿಸಿ, ಅಂಥವ್ರ ಹತ್ರ ಹೋಗಿ ನಿಮ್ಮ ವಿಚಾರ ಸೇರ್ತಾ ಇದೆ, ಅವರ ಒಳಗಡೆ ಹೋಗಿ ಸೇರ್ತಾ ಇದೆ. ಡಿವೈನ್ ಟೆಲಿಪತಿ ವಿಶ್ವದಲ್ಲಿ ಅವರೆಲ್ಲಾದರೂ ಇರಲಿ, ಅವರ ಹತ್ತಿರ ಈ ವಿಚಾರನ ತಲುಪಿಸು. ನಿಮಗೆ ಇದನ್ನು ಮಾಡಲಿಕ್ಕೆ ಬಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು, ಒಳ್ಳೆಯ ವ್ಯಕ್ತಿಗಳು ಬರ್ತಾರೆ. ಒಂದು ಸಲ ನಿಮ್ಮಲ್ಲಿರೋ ಇಮೋಷ್ನಲ್ ಪಾಯ್ಸನ್ನ ಹೊರ ಹಾಕಿದ್ರೆ ಮಿರಾಕಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಮೆಡಿಟೇಷನ್ ಮಾಡೋಣ. ಇದನ್ನು ಮಾಡೋದ್ರಿಂದ ನಿಮ್ಮ ನಂಬಿಕೆ ಇನ್ನೂ ಬಲವಾಗುತ್ತೆ. ಮೆಡಿಟೇಷನ್. ಸೈಲೆಂಟಾಗಿ ಕೂತು ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಜೋರಾಗಿ ಹೇಳಿ, ನಾನು ನಿಮ್ಮ ಹೆಸರು ಹೇಳ್ತಾ, ನಾನು ಪ್ರೇಮ ಶ್ರದ್ಧೆಯಿಂದ ಗಾಡ್ ಆಫ್ ಮಿರಾಕಲ್ಸ್ನ ಜಾಗೃತ ಆಗುವ ಅಪೀಲ್ ಮಾಡ್ತಾಯಿದ್ದೀನಿ. ನನ್ನನ್ನು ಗೈಡ್ ಮಾಡು, ಮಾರ್ಗದರ್ಶನ ಮಾಡು, ನನಗೆ ಸಲಹೆ ಕೊಡು, ನನ್ನನ್ನು ಪ್ರೊಟೆಕ್ಟ್ ಮಾಡು, ನನ್ನನ್ನು ಹೀಲ್ ಮಾಡು, ನನಗೆ ಸ್ವಾಸ್ಥ್ಯ ಕೊಡು, ನನಗೆ ಸಮೃದ್ಧಿ ಕೊಡು, ನನಗೆ ಹಣವಂತನನ್ನಾಗಿ ಮಾಡು. ಇನ್ನೊಂದು ಸಲ ಜೋರಾಗಿ ಹೇಳಿ, ನಾನು ಪ್ರೇಮ ಮತ್ತು ಶ್ರದ್ಧೆಯಿಂದ ಗಾಡ್ ಆಫ್ ಮಿರಾಕಲ್ನ ಆಹ್ವಾನ ಮಾಡ್ತಾಯಿದ್ದೀನಿ. ನನಗೆ ಗೈಡ್ ಮಾಡು, ಮಾರ್ಗದರ್ಶನ ಮಾಡು, ನನಗೆ ಸಲಹೆ ಕೊಡು, ನನ್ನನ್ನು ಪ್ರೊಟೆಕ್ಟ್ ಮಾಡು, ನನ್ನನ್ನು ಹೀಲ್ ಮಾಡು, ನನಗೆ ಸ್ವಾಸ್ಥ್ಯ ಕೊಡು, ನನಗೆ ಸಮೃದ್ಧಿ ಕೊಡು, ನನ್ನನ್ನು ಹಣವಂತನನ್ನಾಗಿ ಮಾಡು. ನಮ್ಮೊಳಗಡೆ ಇರುವ 60 ಟ್ರಿಲಿಯನ್ ಸೆಲ್ಸ್ ಪ್ರತಿಧ್ವನಿಸಬೇಕು. ಮನಸ್ಸಲ್ಲಿ ಜೋರಾಗಿ ಹೇಳಿ, ನಾನು ಆಹ್ವಾನ ಮಾಡ್ತಾಯಿದ್ದೀನಿ ಚಮತ್ಕಾರ ದೇವತೆಯನ್ನು. ಕಲ್ಪಿಸಿಕೊಳ್ಳಿ ನಿಮ್ಮ ಧ್ವನಿ
ಯೂನಿವರ್ಸ್ಗೆ ಮುಟ್ತಾ ಇದೆ. ಯೂನಿವರ್ಸ್ ನಿಮ್ಮ ಮಾತು ಕೇಳ್ತಾ ಇದೆ. ಜೋರಾಗಿ ಹೇಳಿ, ಪ್ರೇಮ ಶ್ರದ್ಧೆಯಿಂದ ಹೇಳಿ, ನಾನು ಚಮತ್ಕಾರ ದೇವತೆಯನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ನಾನು ಚಮತ್ಕಾರ ದೇವತೆಯನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ನನಗೆ ಗೈಡ್ ಮಾಡು, ನನಗೆ ಮಾರ್ಗದರ್ಶನ ಕೊಡು, ನನಗೆ ಸಲಹೆ ಕೊಡು, ನನ್ನನ್ನು ಪ್ರೊಟೆಕ್ಟ್ ಮಾಡು, ನನ್ನನ್ನು ಹೀಲ್ ಮಾಡು, ನನಗೆ ಸ್ವಾಸ್ಥ್ಯ ಕೊಡು, ನನಗೆ ಸಮೃದ್ಧಿ ಕೊಡು, ನನಗೆ ಹಣವಂತನನ್ನಾಗಿ ಮಾಡು. ಕಲ್ಪಿಸಿಕೊಳ್ಳಿ, ಹಿ ಈಸ್ ಲುಕಿಂಗ್ ಇನ್ ಯುವರ್ ಐಸ್. ಪ್ರೀತಿಯಿಂದ ಹೇಳಿ, ನನಗೆ ಮಾರ್ಗದರ್ಶನ ಮಾಡು, ಗೈಡ್ ಮಾಡು, ಹೀಲ್ ಮಾಡು. ರಿಕ್ವೆಸ್ಟ್ ಮಾಡಿ, ಪ್ಲೀಸ್ ಸೆಂಡ್ ಯುವರ್ ಬ್ಲೆಸ್ಸಿಂಗ್ ಇನ್ ಟು ಫಾರ್ಮ್ ಆಫ್ ಪ್ರಾಸ್ಪರಿಟಿ. ನನ್ನ ಮನೆಗೆ ಸಮೃದ್ಧಿಯ ಆಶೀರ್ವಾದ ಮಾಡು. ನನ್ನ ಫ್ಯಾಮಿಲಿಗೆ ಹೆಲ್ತ್ ರೂಪದಲ್ಲಿ ಆಶೀರ್ವಾದ ಮಾಡು. ಈಗ ನಿಮ್ಮ ಮತ್ತು ಯೂನಿವರ್ಸ್ ಮಧ್ಯೆ ಒಂದು ಬ್ರಿಡ್ಜನ್ನ ಕಲ್ಪಿಸಿಕೊಳ್ಳಿ. ಯೂನಿವರ್ಸಿಂದ ನಿಮ್ಮ ಹತ್ರ ಹಣ ಬರ್ತಾ ಇರೋದನ್ನು ಕಲ್ಪನೆ ಮಾಡಿಕೊಳ್ಳಿ. ನಾನು ನನ್ನ ಮನೆಗೆ, ಆಫೀಸಿಗೆ, ನನ್ನ ಬ್ಯಾಂಕ್ ಅಕೌಂಟಿಗೆ ಇಂಟೆನ್ಷನ್ ಕೊಡ್ತಾ ಇದ್ದೀನಿ. ನನ್ನ ಹಣನ ಪ್ರೊಟೆಕ್ಟ್ ಮಾಡಿ, ಸೇವ್ ಮಾಡಿ, ಮಲ್ಟಿಪ್ಲೈ ಮಾಡಿ. ನಾನು ಈ ಹಣಕ್ಕೆ ಆಭಾರಿಯಾಗಿದ್ದೇನೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದನ್ನು ನಿಮ್ಮ ರೀತಿಯಲ್ಲೇ ನೀವು ಮಾಡಿ, ಬರ್ತದೆ. ಇಟ್ ಈಸ್ ಆನ್ ದ ವೇ. ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ನಿಮ್ಮ ಬಾಗಿಲು ತನಕ ಬರ್ತದೆ. ಡೋರ್ನ ನೀವೇ ತೆಗಿಬೇಕಾಗತ್ತೆ. ಡೋರ್ನ ತೆಗೆಯೋದಾಗೆ, ರಿಸೀವ್ ಮಾಡೋದು ಹೇಗೆ? ಆ್ಯಕ್ಷನ್ ತಗೊಳ್ಳೋದ್ರ ಮೂಲಕ. ನೀವು ಆ್ಯಕ್ಷನ್ ತಗೊಂಡಾಗ ಯೂನಿವರ್ಸಿಗೆ ಮೆಸೇಜ್ ಕೊಡ್ತೀರಾ, ನಾನು ರೆಡಿಯಾಗಿದ್ದೀನಿ ರಿಸೀವ್ ಮಾಡಲಿಕ್ಕೆ ಅಂತ. ಮುಂದೆ ಬರುವ ಅವಕಾಶನ, ಜನರನ್ನು, ಒಂದೊಂದು ಐಡಿಯಾನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಗಮನಿಸಿ, ಆ್ಯಕ್ಷನ್ ತಗೊಳ್ಳಿ.